ಗಣಿತ ಮಕ್ಕಳೇ, ಪಾಠ 5 ಗುಣಾಕಾರ ಲೆಕ್ಕವನ್ನು ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಸಂಕಲನ, ವ್ಯವಕಲನ ತಿಳಿದುಕೊಂಡಿರಿ. ಗುಣಾಕಾರದ ಮೂಲ ಕ್ರಿಯೆಯಲ್ಲಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಅದರಲ್ಲಿ ಸಂಕಲನ ವ್ಯವಕಲನ ಲೆಕ್ಕವನ್ನು ತಿಳಿದುಕೊಂಡೇವಿ. ಅದೇ ಮುಂದಿನ ಲೆಕ್ಕ ಗುಣಾಕಾರ. ಗುಣಾಕಾರ ನಾವು ಲೆಕ್ಕವನ್ನು ಯಾವ ರೀತಿ ಮಾಡೋದು ಅನ್ನೋದ ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಗುಣಾಕಾರ ಅಂದ್ರೆ ಗುಣಾಕಾರ ಚಿಹ್ನೆ. ಗುಣಾಕಾರ ಚಿಹ್ನೆ ನಾವು ಯಾವ ರೀತಿ ಬರಿತೀವಿ? ಗುಣಾಕಾರ ಚಿಹ್ನೆ. ನಿಮ್ಗೆ ಮಗ್ಗಿಗಳ ಬರಬೇಕು. ಮಗ್ಗಿ ಅಂದ್ರೆ 2 ರಿಂದ 25 ತನಕ ಮಗ್ಗಿಗಳು ನಿಮ್ಗೆ ಬಾಯ್ಪಟ್ಟ. ಅದು ಅಂದ್ರೆ ಏನಾಗ್ತೈತಿ, ಗುಣಾಕಾರ ಲೆಕ್ಕಗಳನ್ನು ಮಾಡಲಿಕ್ಕೆ ನಿಮಗೆ ಸುಲಭವಾಗಿ ಬರುತ್ತದೆ. ಅದಕ್ಕೆ ಏನು ಮಾಡ್ಬೇಕು, ನೀವು ಪ್ರತಿದಿನ 2 ರಿಂದ 25 ತನಕ ಮಗ್ಗಿಗಳನ್ನು 2 ಸಲ ಬರದ ಅದನ್ನು ಬಾಯ್ಪಾಟ್ ಮಾಡೋದ ರೂಢಿಯಲ್ಲಿ ಇಟ್ಕೋರಿ. ಈಗ ನೋಡ್ರಿ, ಗುಣಾಕಾರ. ಗುಣಾಕಾರದ ನಿಜಾಂಶಗಳು. ಈಗ ನೋಡ್ರಿ, ಗುಣಾಕಾರದ ನಿಜಾಂಶಗಳು. ಗುಣಾಕಾರದ ನಿಜಾಂಶಗಳು. ಗುಣಾಕಾರದ ನಿಜಾಂಶಗಳು ಯಾವ್ಯಾವ ಬರ್ತಾವು? ಗುಣ್ಯ, ಗುಣಕ, ಗುಣಲಬ್ಧ. ಒಂದನೇದು ಗುಣ್ಯ, ಎರಡನೇದು ಗುಣಕ, ಮೂರನೇದು ಗುಣಲಬ್ಧ. ಗುಣಾಕಾರದ ನಿಜಾಂಶಗಳು. ಗುಣಾಕಾರದ ಚಿಹ್ನೆ ನೋಡಿದ್ರಿ, ಮಗ್ಗಿ ಬಂತಂಗ ನೀವು ಗುಣಾಕಾರ ಲೆಕ್ಕಗಳನ್ನ ಮಾಡಲಿಕ್ಕೆ ಸುಲಭವಾಗಿ ಬರ್ತೈತಿ. ಗುಣಾಕಾರದ ನಿಜಾಂಶಗಳು ಯಾವ್ಯಾವ ಹೇಳ್ರಿ? ಗುಣ್ಯ, ಗುಣಕ, ಗುಣಲಬ್ಧ. ಈಗ ನೋಡ್ರಿ, ಗುಣ್ಯವನ್ನ ಯಾವ್ದು ಕಂತೀವಿ ಅಂದ್ರ ಗುಣಿಸಿಕೊಳ್ಳುವ ಸಂಖ್ಯೆಗೆ ಗುಣ್ಯ ಅಂತ ಕರಿತೀವಿ. ಈಗ ನೋಡ್ರಿ, ಗುಣಿಸಿಕೊಳ್ಳುವ, ಈ ಕಡೆ ಬರ್ತೀವಿ, ಗುಣ್ಯ. ಗುಣಿಸಿಕೊಳ್ಳುವ ಸಂಖ್ಯೆಗೆ ಗುಣ್ಯ ಎನ್ನುವರು. ನೋಡಲಿ, ಗುಣ್ಯ ಅಂದ್ರೆ ಗುಣಿಸಿಕೊಳ್ಳುವ ಸಂಖ್ಯೆಗೆ ಗುಣ್ಯ ಅಂತೀವಿ ನಾವು. ಯಾವುದೇ ಒಂದು ಸಂಖ್ಯೆ ತಗೊಳ್ಳಿ. ಈಗ ನಾವು ಉದಾಹರಣೆಗಾಗಿ 1, 2 ಗುಂಡ್ಲೆ 2 ತಗೊಂಡು, ಈಗ 2ನ್ನ 2 ಸಲ ಗುಣಿಸ್ತಂದ್ರೆ ಎಷ್ಟು ಬರ್ತೈತಿ? ಹೌದಾ? 2 2ಲೆ ಗುಣಿಸ್ತಂದ್ರೆ ಎಷ್ಟು ಬರ್ತೈತಿ? 4. ಈಗ ನೋಡ್ರಿ, ಗುಣ್ಯ ಅಂತ ಗುಣಿಸಿಕೊಳ್ಳುವ ಸಂಖ್ಯೆಗೆ ಗುಣ್ಯ ಅಂತ ಕರಿತೀವಿ. ಯಾವುದನ್ನ ನಾವು ಸಂಖ್ಯೆಯನ್ನ ತಗೊಳ್ತೀವಲ್ಲ, ಆ ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ನಾವು ಗುಣಿಸ್ತೇವಲ್ಲ, ಆ ಸಂಖ್ಯೆಗೆ ನಾವು ಅಂತೀವಿ ಗುಣ್ಯ ಅಂತ ಕರಿತೀವಿ. ಇದು ಗುಣ್ಯ. ಗೊತ್ತಾಯ್ತಲ್ಲ? ಈಗ ಗುಣಾಕಾರದ ನಿಜಾಂಶಗಳಲ್ಲಿ ಗುಣ್ಯ ಅಂದ್ರೆ ಯಾವ್ದು ಹೇಳ್ರಿ? ಗುಣಿಸಿಕೊಳ್ಳುವ, ನಾವು ಯಾವ ಸಂಖ್ಯೆಯಿಂದ ತೆಗೆದುಕೊಳ್ತೀವಲ್ಲ, ಗುಣಿಸಿಕೊಳ್ಳುವ ಸಂಖ್ಯೆಗೆ ಗುಣ್ಯ ಅಂತೀವಿ. ಈಗ ಉದಾಹರಣೆಗಾಗಿ 3 ತಗೊಳ್ರಿ. 3 ಗುಂಡ್ಲೆ 4 ತಗೊಳ್ರಿ. 3 4 12. 3ನ್ನ ಯಾವ ಸಂಖ್ಯೆಗೆ ನಾವು ಗುಣಿಸ್ತೇವಲ್ಲ, ಆ ಸಂಖ್ಯೆಗೆ ಏನಂತೀವಿ ನಾವು? ಗುಣ್ಯ ಅಂತ ಕರಿತೀವಿ. ಯಾವ ಸಂಖ್ಯೆ ಗುಣಿಸಿಕೊಳ್ಳುವ ಸಂಖ್ಯೆಗೆ, ಯಾವ ಸಂಖ್ಯೆಯಿಂದ ನಾವು ಯಾವ ಸಂಖ್ಯೆ ಗುಣಿಸ್ತೇವಲ್ಲ, ಈ ಸಂಖ್ಯೆಗೆ ಏನಂತೀವಿ ನಾವು? ಗುಣ್ಯ ಅಂತ ಕರಿತೀವಿ. ಈಗ ನೋಡ್ರಿ, ಈಗ 2ನೇ ನೋಡ್ರಿ, ಗುಣಕ. ಗುಣಕ ಅಂದ್ರೆ ನೋಡ್ರಿ, ಗುಣಿಸುವ ಸಂಖ್ಯೆಗೆ ಗುಣಕ ಅಂತ ಕರಿತೀವಿ. ಗುಣಕ. ಗುಣಿಸುವ ಸಂಖ್ಯೆಗೆ
ನೋಡ್ರಿ 4 ಉಂಡ್ಲೆ 2 4 ಎಡ್ಲೆ 8 4ಅನ್ನ 2 ಬಾರಿ ಗುಣಿಸಿದು ಹೌದಾ 8 ಬಂತು ಹೌದಾ 4 ಎಡ್ಲೆ 8 ಅಂತ ಬಂತು ಗುಣಿಸುವ ಸಂಖ್ಯೆಗೆ ಗುಣಕ ಅಂತ ಕರಿತೀವಿ ನೋಡಲಿ ನಾವು ಗುಣ್ಯ ತಿಳ್ಕೊಂಡು ಗುಣಿಸಿಕೊಳ್ಳುವ ಸಂಖ್ಯೆಗೆ ಗುಣ್ಯ ಅಂತೀವಿ ಇವ ಗುಣಿಸುವ ಸಂಖ್ಯೆಗೆ ಗುಣಕ ಅಂತ ಕರಿತೀವಿ ಈ ಗುಣಿಸಿಕೊಳ್ಳುವ ಯಾವ ಸಂಖ್ಯೆನ ನಾವು ಯಾವ ಸಂಖ್ಯೆಗೆ ಗುಣಿಸ್ತೇವಲ್ಲ ಅದು ಗುಣ್ಯ ಅಂತೀವಿ ಯಾವ ಗುಣಿಸುವ ಸಂಖ್ಯೆಗೆ ಗುಣಕ ಅಂತ ಕರಿತೀವಿ ಯಾವ ಸಂಖ್ಯೆಯಿಂದ ನಾವು ಯಾವ ಸಂಖ್ಯೆಗೆ ಗುಣಾಕಾರ ಮಾಡ್ತೀವಲ್ಲ ಆ ಸಂಖ್ಯೆಗೆ ನಾವು ಏನಂತೀವಿ ಗುಣಕ ಅಂತ ಕರಿತೀವಿ ಇದು ಗುಣಕ ಉದಾಹರಣೆಗೆ ನೋಡ್ರಿ 5 ಎಡ್ಲೆ 10 ಈ ನೋಡಲಿ ಯಾವ ಸಂಖ್ಯೆಯನ್ನು ನಾವು ತಗೊಳ್ತೇವಲ್ಲ ಈ ಸಂಖ್ಯೆಗೆ ನಾವು ಏನು ಗುಣಿಸ್ತೇವಲ್ಲ ಗುಣಿಸುವ ಸಂಖ್ಯೆಗೆ ಉತ್ತರ ಬರ್ತದೆ ಅದಕ್ಕೆ ಗುಣಕ ಅಂತ ಕರಿತೀವಿ ಗುಣಕ ಗೊತ್ತಾತಲ್ಲ ಈಗ ಗುಣಲಬ್ಧ ಬಗ್ಗೆ ತಿಳ್ಕೊಳ್ಳೋಣ ಈಗ ನೋಡ್ರಿ ಗುಣ್ಯ ಅಂತ ಹೇಳ್ರಿ ಗುಣಿಸಿಕೊಳ್ಳುವ ಸಂಖ್ಯೆಗೆ ಗುಣ್ಯ ಅಂತ ಕರಿತೀವಿ ಗುಣಿಸುವ ಸಂಖ್ಯೆಗೆ ಗುಣಕ ಅಂತ ಕರಿತೀವಿ ಗುಣಿಸಿಕೊಳ್ಳುವ ಯಾವ ಸಂಖ್ಯೆಯಿಂದ ನಾವು ಯಾವ ಸಂಖ್ಯೆ ಗುಣಿಸ್ತೇವಲ್ಲ ಅದಕ್ಕೆ ಗುಣ್ಯ ಅಂತೀವಿ ಯಾವ ಸಂಖ್ಯೆಗೆ ಗುಣಿಸುವ ಸಂಖ್ಯೆಗೆ ಗುಣಕ ಅಂತ ಕರಿತೀವಿ ಯಾವ ಸಂಖ್ಯೆಯಿಂದ ಯಾವ ಸಂಖ್ಯೆಗೆ ನಾವು ಗುಣಿಸ್ತೇವಲ್ಲ ಇದಕ್ಕೆ ಗುಣಕ ಅಂತ ಕರಿತೀವಿ ಈಗ ನೋಡಿ ಗುಣಲಬ್ಧ ಗುಣಲಬ್ಧ ನೋಡ್ರಿ ಗುಣ್ಯ ಮತ್ತು ಗುಣಕದಿಂದ ಬಂದ ಉತ್ತರವನ್ನ ಏನಂತೀವಿ ನಾವು ಗುಣಲಬ್ಧ ಅಂತ ಕರಿತೀವಿ ಗುಣ್ಯ ಮತ್ತು ಗುಣಕದಿಂದ ಬಂದ ಉತ್ತರವನ್ನು ಗುಣಲಬ್ಧ ಎಂದು ಕರಿತೀವಿ ಗುಣಲಬ್ಧ ಎನ್ನುವರು ನೋಡ್ರಿ ಗುಣ್ಯ ಮತ್ತು ಗುಣಕದಿಂದ ಬಂದ ಉತ್ತರವನ್ನ ಗುಣಲಬ್ಧ ಅಂತ ಕರಿತೀವಿ ಈಗ ನೋಡ್ರಿ ಸಂಖ್ಯೆ ತಗೊಳ್ತೀನಿ 4 ಗುಂಡ್ಲೆ 4 4 4 16 4ಅನ್ನ 4 ಬಾರಿ ಗುಣಾಕಾರ ಮಾಡಿ 4 1 4 4 8 4 12 4 4 16 ಈಗ ನೋಡ್ರಿ 4 ಬಗ್ಗೆ ಬರೀವಿ 4 4 4 8 4 3 14 4 4ಅನ್ನ 4 ಬಾರಿ ಗುಣಾಕಾರ ಇದು ಮಾಡಿದ್ರೆ ಎಷ್ಟು ಬರ್ತೈತಿ ಉತ್ತರ 16 ಇದಕ್ಕೆ ಗುಣ್ಯ ಇದು ಗುಣಕ ಇದು ಗುಣ್ಯ ಮತ್ತು ಗುಣಕದಿಂದ ಬಂದ ಉತ್ತರವನ್ನು ಏನಂತೀವಿ ನಾವು ಗುಣಲಬ್ಧ ಗೊತ್ತಾಗಲ್ಲ ಮಕ್ಕಳೇ ನಿಮಗೆ ಗುಣ್ಯ ಗುಣಕ ಗುಣಲಬ್ಧ ಗುಣ್ಯ ಅಂದ್ರೆ ಗುಣಿಸಿಕೊಳ್ಳುವ ಸಂಖ್ಯೆಗೆ ಗುಣ್ಯ ಅಂತ ಕರಿತೀವಿ ಗುಣಿಸುವ ಸಂಖ್ಯೆಗೆ ಗುಣಕ ಅಂತ ಕರಿತೀವಿ ಗುಣ್ಯ ಮತ್ತು ಗುಣಕದಿಂದ ಬಂದ ಉತ್ತರವನ್ನ ಗುಣಲಬ್ಧ ಅಂತ ಕರಿತೀವಿ ಅದೇ ರೀತಿ ಈ ಒಂದು ಉದಾಹರಣೆ ನೋಡ್ರಿ 4ಅನ್ನ 2 ಬಾರಿ ನೀವು ಗುಣಿಸ್ರಿ ನೋಡ್ರಿ 4ಅನ್ನು 2ರಿಂದ ಗುಣಿಸಿ ಉದಾಹರಣೆಗಾಗಿ 4ಅನ್ನು 2ರಿಂದ ಗುಣಿಸಿ 4ಅನ್ನ 2ರಿಂದ ಯಾವ ರೀತಿ ನಾವು ಗುಣಿಸ್ಬೇಕು ಈಗ ನೋಡ್ರಿ 4 ಗುಂಡ್ಲೆ 2 4ಅನ್ನ 2 ಬಾರಿ ಗುಣಾಕಾರ ಮಾಡಿ 4 2 8 4 1 4 4 2 8 ಹೌದಾ ಇದು 4
ಉದಾಹರಣೆಗಾಗಿ 12 ಮಕ್ಕಳು ಆಟವಾಡಿದಾಗ. ಉದಾಹರಣೆ 12 ಮಕ್ಕಳು ಆಟವಾಡಿದಾಗ. 12 ಮಕ್ಕಳು ಆಟವಾಡಿದಾಗ ಯಾವ ರೀತಿ ಗುಂಪಾಗ್ತಾರು? ನಾಯಕ 2 ಎಂದು ಹೇಳಿದಾಗ ಮಕ್ಕಳು ಈ ರೀತಿ ಗುಂಪಾಗುವರು. ಒಂದೇ ಹೇಳ್ತೀನಿ ನಿಮ್ಗೆ ಪುಸ್ತಕದಾಗ ಕೊಟ್ಟಿದ್ದಾರೆ ನೋಡಲಿ. ಉದಾಹರಣೆಗೆ 12 ಮಕ್ಕಳು ಆಟವಾಡಿದಾಗ ಅಂತ ಹೇಳಿದ್ದಾರೆ. ನಾಯಕ 2 ಎಂದು ಹೇಳಿದಾಗ ಮಕ್ಕಳು ಈ ರೀತಿ ಗುಂಪಾಗುವರು. 12 ಅಂತ ತಲೆಯಾಗಿರ್ಬೇಕು. 12 ಮಕ್ಕಳು ಆಟವಾಡಿದಾಗ, 12 ಮಕ್ಕಳು ಆಟ ಆಡಿದಾಗ ಅದರಲ್ಲಿ ಎಷ್ಟೆಷ್ಟು ಎರಡೆರಡು ಭಾಗಗಳಾಗ್ತಾವ ಅನ್ನೋದ ನಾವು ಗುರುತಿಸೋದು. ಈಗ ನೋಡ್ರಿ, ನಾಯಕ 2 ಎಂದು ಹೇಳಿದಾಗ ಮಕ್ಕಳು ಈ ರೀತಿ ಗುಂಪಾಗುವರು. ನಾಯಕ 2 ಎಂದು ಹೇಳಿದಾಗ ಮಕ್ಕಳು ಈ ರೀತಿ ಗುಂಪಾಗುವರು. ಈ ನೋಡ್ರಿ, ನಾಯಕ 2 ಎಂದು ಹೇಳಿದಾಗ ಈ ರೀತಿ ಮಕ್ಕಳು ಗುಂಪಾಗ್ತಾರೆ. ನಾಯಕ 2 ಅಂದ್ರೆ 12 ಆಗ್ಬೇಕು. ಹೌದಲ್ಲ? 12 ಮಾಡ್ಬೇಕಾದ್ರೆ ನಾವು ಎಷ್ಟೆಷ್ಟು ಭಾಗಗಳು ಎರಡೆರಡು ಭಾಗಗಳಾಗಿ ಮಾಡ್ಬೇಕು. ನಾಯಕ 3 ಎಂದು ಹೇಳಿದಾಗ 12 ಒಳಗೆ 3 ಭಾಗ ಯಾವ ರೀತಿ ನಾವು ಮಾಡೋದು ಅನ್ನೋದ ತಿಳ್ಕೊಬೇಕು. 12 ಎಷ್ಟು ಈಗ? 12 ಅಂದ್ರೆ ನೋಡಲಿ, ನಾಯಕ 12 ಅಂದ್ರೆ ಎಷ್ಟೆಷ್ಟು ಭಾಗಗಳಾಗ್ತವೆ? ಎರಡೆರಡ. 12 ಒಳಗೆ ನೋಡಲಿ 12 ಅದರಲ್ಲಿ ಎಷ್ಟೆಷ್ಟು ಭಾಗಗಳಾಗ್ತವೆ ನೋಡ? 2 ಅದಿ 2 ಅದಿ 2 ಅದಿ 2 ಅದಿ 2 ಅದಿ 2. ಇದು ಕೂಡಿಸ್ರಿ. 2 ಒಳಗೆ 8 ಕೂಡಿಸ್ರೆ 4, 4 ಒಳಗೆ 8 ಕೂಡಿಸ್ರೆ 6, 6 ಒಳಗೆ 8 ಕೂಡಿಸ್ರೆ 8, 8 ಒಳಗೆ 8 ಕೂಡಿಸ್ರೆ 10, 10 ಒಳಗೆ 8 ಕೂಡಿಸ್ರೆ 12. ಈ ರೀತಿ ಭಾಗಗಳಾಗಿ ಮಾಡ್ಕೊಳ್ಳೋದು. ಈಗ ನೋಡ್ರಿ, ಮನುಷ್ಯನ ಚಿತ್ರ ಅದ. ಇಲ್ಲಿ ನೋಡಲಿ, ಇಲ್ಲಿ ನೋಡಿ ಮನುಷ್ಯನ ಚಿತ್ರ ಅದ. ನಾಯಕ 2 ಅಂದಾಗ ಎರಡೆರಡು ಭಾಗಗಳಾಗಿ ಎರಡೆರಡಿದ ಮಾಡ್ಕೊಳ್ಳೋದು. ಈ ರೀತಿ ಗುಂಪು ಮಾಡಿ 12 ಅಂತ ಎಣಿಸಿ. ಇಲ್ಲಿ ನೋಡ್ರಿ, ಸೇರಿಲ್ಲ 7. ಇಲ್ಲಿ ನೋಡ್ರಿ ಎಷ್ಟಿದಾವು? 2 ಅದಿ 2 ಅದಿ 2 ಅದಿ, ಇಲ್ಲಿ 2 ಅದಿ 2 ಅದಿ 2. ಈ ರೀತಿ ನೋಡ್ರಿ, ಇಲ್ಲಿ ಎಣಿಸ್ರಿ. 2 7 4, 4 7 6, 6 7 8, 8 7 10, 10 7 12. ಇದು ಎಣಿಸ್ರಿ. 2 7 4, 4 7 6, 6 7 8, 8 7 10, 10 7 12. ಇದನ್ನ ಗುಣಾಕಾರ ರೂಪದಲ್ಲಿ 2ನ್ನ ಇಲ್ಲಿ 6 ಬಾರಿ ಪುನರಾವರ್ತಿತವಾಗಿದೆ. 2ನ್ನು ಇಲ್ಲಿ 6 ಬಾರಿ ನಾವು ಪುನರಾವರ್ತಿತ ಮಾಡಲಾಗಿದೆ. 2ನ್ನು ಇಲ್ಲಿ 6 ಬಾರಿ ಪುನರಾವರ್ತಿತವಾಗಿದೆ. ಪುನರಾವರ್ತಿತವಾಗಿದೆ. ಅದೇ ರೀತಿ ಇದನ್ನ 2 ಗುಂಡ್ಲೆ 6 ಇದನ್ನ ಗುಣ ಎಂದು ಬರೆಯಬಹುದು. ಇದನ್ನ ಗುಣಾಕಾರ ರೂಪದಲ್ಲಿ 2 ಗುಂಡ್ಲೆ 6 ಇದನ್ನು ಈ ರೀತಿ ಬರೆಯಬಹುದು. ಇಲ್ಲಿ ಪುಸ್ತಕದಾಗ ಕೊಟ್ಟಾರು. ಇನ್ನು ಏನು ಮಾಡ್ಬೇಕು ನೀವು? 2ನ್ನು ಇಲ್ಲಿ 6 ಬಾರಿ ಪುನರಾವರ್ತಿತವಾಗಿದೆ ಅಂತ ಬರೆದ ನಂತರ ಇದನ್ನ 2 ಗುಂಡ್ಲೆ 6 ಗುಣಾಕಾರ ರೂಪದಲ್ಲಿ ಪರಿವರ್ತನೆ ಮಾಡೋದು. ಗುಣ್ಯ, ಗುಣಕ, ಗುಣಲಬ್ಧ ನೀವು ಯಾವ ರೀತಿ ಬರೀತಿರಲಿಲ್ಲ ಅದನ್ನ ಇದ ಸಂಕಲನ ರೂಪ ಆಗಿದೆ. ಇನ್ನ ಗುಣಾಕಾರ ರೂಪದಲ್ಲಿ ನಾವು ಯಾವ ರೀತಿ ಬರಿತೀವಿ? ಇದನ್ನು 2 ಗುಂಡ್ಲೆ 6 2 ಆಗಲೇ
12 ಈ ಮಗ್ಗಿ ಅನ್ಬೋದು 2 ಅಂತ 2 2 ಆಗಲೇ 12 ಈ ರೀತಿ ಬಿ ನಾವು ಬರಿಬಹುದು 12 ಎಂದು ಬರೆಯಬಹುದು ಈ ರೀತಿ ನೋಡ್ರಿ ನಾಯಕ 2 ಎಂದು ಹೇಳಿದಾಗ ಮಕ್ಕಳು ಈ ರೀತಿ ಗುಂಪಾಗ್ತಾರೆ 12 ಮಕ್ಕಳು ಆಟವಾಡಿದಾಗ ಅಷ್ಟೇ ನೀವು 12 ಮಕ್ಕಳ ಮನೆಯಲ್ಲಿ ತಗೊಂಡ 12 ಮಕ್ಕಳ ಆಟವಾಡಿದಾಗ ಏನು ಮಾಡಬೇಕು ನೀವು ನಾಯಕ 2 ಎಂದು ಹೇಳಿದಾಗ ಎರಡೆರಡು ಗುಂಪುಗಳು ಆಗ್ತಿರ್ತಾರೆ ಹೌದಾ ಎರಡೆರಡು ಗುಂಪುಗಳು ಆಗ್ತೀರಿ ಆಮೇಲೆ 12 ಅಂತ ಬರ್ತಾ ಹೋದ ಉತ್ತರಲ್ಲಿ ಕೂಡಿಸಿದಾಗ 12 ಬರ್ತದೆ ಈ ಎರಡನ್ನು ಇಲ್ಲಿ 6 ಬಾರಿ ಪುನರಾವರ್ತಿತವಾಗಿದೆ ಎರಡನ್ನ ಇಲ್ಲಿ 6 ಬಾರಿ ನೋಡ್ರಿ 1 2 3 4 5 6 ಎರಡನ್ನ ಇಲ್ಲಿ 6 ಬಾರಿ ಪುನರಾವರ್ತಿತವಾಗಿದೆ ಇದನ್ನ 2 × 6 12 ಎಂದು ಬರಿಬಹುದು 2 ಆಗಲೇ 12 ನೀವು ಆ ರೀತಿ ಬರಿಬಹುದು ಮೂರನೇದು ಏನು ಹೇಳಿದರು ನಾಯಕ 3 ಎಂದು ಹೇಳಿದಾಗ ಮಕ್ಕಳು ಈ ರೀತಿ ಗುಂಪಾಗ್ತಾರೆ ನಾಯಕ 3 ಎಂದು ಹೇಳಿದಾಗ ನೀವು ಏನು ಮಾಡಬೇಕು 3 ಚಿತ್ರ ತೆಗಿಬೇಕು ಇಲ್ಲಿ ಮನುಷ್ಯನ ಚಿತ್ರ ನೋಡ್ರಿ 3 ಎಂದು ಹೇಳಿದಾಗ ಈ ರೀತಿ ಗುಂಪಾಗಬೇಕು ನೋಡ್ರಿ 12 ಮಕ್ಕಳ ಆಟವಾಡಿದಾಗ 12 ಗುಂಪ ಎರಡೆರಡು ಅದು ಈಗ 3 ಅಂತ ಹೇಳಿದಾಗ ನೋಡ್ರಿ 1 2 3 ಗುಂಪು ಮಾಡಿ ಅಲ್ಲಿ 1 2 3 ಅಲ್ಲಿ 1 2 3 ಈ ರೀತಿ ಆಯ್ತು ಮತ್ತೊಂದು ನೋಡ್ರಿ 1 2 3 ಏನು ಹೆಸರಿತಾನ ನೋಡ್ರಿ 1 3 3 6 6 9 12 ನಾಯಕ 3 ಎಂದು ಹೇಳಿದ ಮಕ್ಕಳ 12 ಮಂದಿ ಆಟ ಆಡ್ತಾರೆ ನಾಯಕ 3 ಎಂದು ಹೇಳಿದಾಗ ಏನು ಮಾಡ್ತಾರೋ ಅವೆಲ್ಲ ಮಕ್ಕಳು ಏನು ಮಾಡ್ತಾರೋ 3 ಗುಂಪುಗಳಾಗಿ ವಿಂಗಡಣೆ ಆಗ್ತಾರೆ ಇದನ್ನ ಏನು ಮಾಡಬೇಕು ನೋಡ್ರಿ 3 ಅದಿ 3 ಅದಿ ಇದು 3 ಅದಿ 3 ಕೂಡಿಸಿದಾಗ ಎಷ್ಟು ಬರ್ತೈತಿ 3 3 6 7 8 9 10 11 12 ಕೂಡಿಸಿದಾಗ 12 ಬರುತ್ತದೆ 3 ಇಲ್ಲಿ 6 ಬಾರಿ ಪುನರಾವರ್ತಿತವಾಗಿದೆ 3 ಇಲ್ಲಿ 4 ಬಾರಿ ಪುನರಾವರ್ತಿತವಾಗಿದೆ 1 2 3 4 3 ಇಲ್ಲಿ 4 ಬಾರಿ ಪುನರಾವರ್ತಿತವಾಗಿದೆ ಇದನ್ನು ಏನು ಮಾಡಬೇಕು ಇದನ್ನು ಗುಣಾಕಾರದಲ್ಲಿ 3 × 4 3 4 12 ಎಂದು ಬರೆಯಬಹುದು ಇದನ್ನು ಏನು ಮಾಡಬೇಕು ನಾಯಕ 4 ಎಂದು ಹೇಳಿದಾಗ ಮಕ್ಕಳು 4 ಗುಂಪಾಗಿ ವಿಂಗಡಣೆ ಆಗ್ತಾರೆ ಈಗ ಈ ಲೆಕ್ಕ ತೀಟು ಇನ್ನು ಗುಣಾಕಾರ ಲೆಕ್ಕ ಯಾವ ರೀತಿ ಮಾಡೋದ ಹೇಳ್ಕೊಡ್ತೀನಿ ನೋಡ್ರಿ ಮುಂದಿನ ಅವಧಿಯಲ್ಲಿ ಚಿತ್ರಗಳ ಮುಖಾಂತರ ಏನು ಮಾಡೋಣ ಸಮಾನ ಹಂಚಿಕೆಯ ಮೂಲಕ ಗುಣಾಕಾರ ಲೆಕ್ಕವನ್ನು ನಾವು ಯಾವ ರೀತಿ ತಿಳ್ಕೊಳ್ಳೋಣ ಅನ್ನೋದ ತಿಳ್ಕೊಳ್ಳೋಣ ಈಗ ನೋಡ್ರಿ ಗುಣಾಕಾರ ನೋಡ್ರಿ ಗುಣಾಕಾರದ ನಿಜಾಂಶಗಳಲ್ಲಿ ಗುಣ್ಯ ಗುಣಕ ಹಾಗೂ ಗುಣಲಬ್ಧಗಳನ್ನು
ಬರ್ರಿ ಈಗ ನೋಡ್ರಿ ಒಂದನೇ ಲೆಕ್ಕ ಕೊಡ್ತೀನಿ 2 ಗುಂಡ್ಲೆ 3 ನೀವು ಮನೆ ಕೆಲಸ ಮಾಡಬೇಕು ಪುಣ್ಯ ಗುಣಕ ಗುಣಲಬ್ಧ ಎರಡನೇ ನೋಡ್ರಿ 4 ಗುಂಡ್ಲೆ 4 ಮೂರನೇ ನೋಡ್ರಿ 5 ಗುಂಡ್ಲೆ 3 ನಾಲ್ಕನೇ ನೋಡ್ರಿ 6 ಗುಂಡ್ಲೆ 3 ಐದನೇ ನೋಡ್ರಿ 7 ಗುಂಡ್ಲೆ 8 ಆರನೇ ನೋಡ್ರಿ 8 ಗುಂಡ್ಲೆ 4 ಈ ರೀತಿ ಗುಣ್ಯ ಗುಣಕ ಗುಣಲಬ್ಧವನ್ನ ಗುರುತಿಸಿ ಮನೆ ಕೆಲಸ ಮಾಡ್ರಿ ಅಂತ ಹೇಳುತ್ತಾ ಈ ಅವಧಿಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.